ನಿತ್ಯ ಇಲ್ಲಿಗೆ ಬಂದಿದ್ದಾಳಂತೆ, ನೀವೇನಾದ್ರೂ ನೋಡಿದ್ರ? ನಾನು ಹೇಳ್ತಿರೋದು ಆ ಕಲ್ಬಡ್ಡೆ ನಿತ್ಯ ಅವರೇ ಮೇಡಮ್. ನಿತ್ಯ ಎಲ್ಲಿದ್ದಾಳೆ? ಅಲ್ಲಿ ನೋಡಿ, ಅಲ್ಲಿ ಜೈ ಸರ್ ಇದಾರಲ್ಲ. ಈ ಕಡೆ ನಿತ್ಯ ಅವರು, ಆ ಕಡೆ ಸಾರು. ಈಗಷ್ಟೇ ಜಸ್ಟ್ ಎದ್ದೋದ್ರು. ಅವರು ನಿತ್ಯನ ನೋಡಿಲ್ಲ ಅಲ್ವಾ? ನೋಡಿದ್ರೆ ಅವ್ರು ಅಷ್ಟು ಆರಾಮಾಗಿ ಹೇಗಿರ್ತಾರೆ ಮೇಡಮ್? ಅವ್ರನ್ನ ನಿತ್ಯ ನೋಡಿದ್ಲ? ಇಲ್ಲ ಮೇಡಮ್, ನೋಡ್ದಾನೆ ಹಾಗೆ ಹೋದ್ರು. ನಾವು ತಕ್ಷಣ ಇಲ್ಲಿಂದ ಹೊರಡ್ಬೇಕು ನಾಣಿವ್ರೆ. ನಿತ್ಯ, ರಾಣ, ಅಮ್ಮ ಇಲ್ಲಿಗೆ ಬಂದಿದ್ದಾರೆ. ಆಯ್ತಾ ನಿಮ್ಮಿಬ್ರು ಪೂಜೆ? ಎಲ್ಲ ಮುಗೀತು ರೀ, ಬನ್ನಿ ಮನೆಗೆ ಹೋಗೋಣ. ಯಾಕೆ ಗಾಬರಿ ಆಗಿದ್ಯಾ? ಅಂದ್ರೆ ಅದು ನಾನೇನು ತಿಂದಿಲ್ಲ ಅಂತ ನೀವು ಚಿಂತೆ ಮಾಡ್ತಿದ್ರಲ್ವಾ, ಅದಕ್ಕೆ. ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ ಇರು. ಆಗ್ಲೇ ಪುರೋಹಿತ್ರನ ಏನೋ ಕೇಳಿದ್ಯಲ್ಲ, ಅದನ್ನ ತಗೊಂಡ್ಯಾ? ಇಲ್ಲ ರೀ. ಯಾಕೆ? ಆಮೇಲೆ ತಗೊಂಡ್ರೆ ಆಯ್ತು, ಈಗ ನಡೀರಿ. ಮತ್ತೆ ಮತ್ತೆ ಗುಡಿಗೆ ಬರೋದಕ್ಕೆ ಟೈಮ್ ಇಲ್ಲ, ಹೋಗಿ ಈಗ್ಲೇ ತಗೋ. ಈಗ ನಡೆಯೋ ಶಕ್ತಿನೇ ಇಲ್ಲ ರೀ. ಪ್ರದಕ್ಷಿಣೆ ಹಾಕಿ ನನ್ನ ಕಾಲು ನೋವು ಆಗ್ತಿದೆ. ಹಾಗಾದ್ರೆ ನೀನ್ ಇಲ್ಲೇ ಇರು, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಬೇಡ ರೀ. ಅವ್ರ ಹತ್ರ ಕೇಳಿದ್ಯಲ್ವಾ, ಹೋಗಿ ತಗೊಂಡ್ ಬರ್ತೀನಿ. ರೀ, ಏನ್ರಿ? ಅಯ್ಯೋ ಭಗವಂತ, ನಿತ್ಯ ಎಲ್ಲಿ ಹೋದ್ಲು ನಾಣಿವ್ರೆ? ಆ ಕಡೆ ಹೋದ್ರು ಮೇಡಮ್. ನಾನಲ್ಲಿ ನೋಡ್ತೀನಿ, ನೀವು ಕೂಡ ಹುಡುಕಿ. ನಿತ್ಯ ಸಿಕ್ಕಿದ್ರೆ ಅವ್ರು ಇಲ್ಲೇ ಇರೋದನ್ನ ಹೇಳಿ ಕಳಿಸ್ಬಿಡಿ, ಓಕೆನಾ? ಓಕೆ ಮೇಡಮ್. ಹೋಗಿ. ಹಾಯ್ ಆಂಟಿ. ಹಲೋ ರಾಣಾ, ನೀವು ಗುಡಿಗೆ ಬಂದ್ರಾ? ಎಸ್ ಬ್ರೋ, ಕಾರ್ತಿಕ್ ಮಾಸ ಅಲ್ವಾ, ಪೂಜೆ ಮಾಡಕ್ ಬಂದ್ವಿ. ಈ ಗುಡಿನ ದೇವ್ರನ್ನ ನೀನು ನಂಬ್ತೀಯಾ? ಅದು ಇಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬ್ರೈನ್ ಬೇಕು, ಭಜನೆ ಪೂಜೆ ಅಲ್ಲ. ಪುರೋಹಿತ್ರೆ, ಆಗ್ಲೇ ನನ್ನ ಹೆಂಡತಿ ದೇವ್ರ ವಸ್ತ್ರ ಮತ್ತೆ ಹೂನ ಕೇಳಿದ್ಲಲ್ಲ, ಅದನ್ನ ಕೊಡಿ. ಕೊಟ್ನಲ್ಲ. ಓಂ ನಮ ಶಿವಾಯ. ಯಾವಾಗ ಕೊಟ್ರಿ? ಈಗಷ್ಟೇ, ಈಗಲೇ ತಗೊಂಡು ಹೋದ್ರು. ಇದೇನು, ಗಂಗಾ ಅಲ್ಲೇ ಇದ್ದಾಳಲ್ಲ. ಅಕ್ಕ, ನಿತ್ಯ, ಸೀರೆಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ನನಗಿಂತ ಅಂದವಾಗಿದ್ಯಾ. ಥ್ಯಾಂಕ್ಸ್ ಅಕ್ಕ.
ಅಮ್ಮ ಹೇಳ್ದಾಗೆ ನಿಜವಾಗ್ಲೂ ನಿನಗೆ ನಮ್ಮ ದೃಷ್ಟಿನೇ ಆಗುತ್ತೇನೋ. ಬಂಗಾರದ ಗೊಂಬೆ ಆಗಿದ್ಯಾ. ಇನ್ನು ಮುಂದೆ ಹೀಗೆ ಇರು ನಿತ್ಯ. ನಿನ್ನಾಗಿರೋದಕ್ಕೆ ನಾನೇನಾದರೂ ಹಳ್ಳಿ ಬ್ರೂಟ. ಅಮ್ಮ ಕೂಡ ಇದೇ ಹೇಳಿದ್ಲಕ್ಕ. ಪೂಜೆ ಮುಗೀತಾ? ಇಲ್ಲಕ್ಕ, ನಾನೇನು ಕೇಳದೆ ಇದ್ರು ನಾನು ಕೇಳ್ದೆ ಅಂತ ಪುರೋಹಿತರು ಇದನ್ನ ನನ್ನ ಕೈ ಕೊಟ್ರು. ಓ, ನಾನು ಅಂದ್ಕೊಂಡು ನಿನಗೆ ಕೊಟ್ಟಿರ್ಬೇಕು. ಓ, ನೀನ್ ಕೇಳಿದ್ದಾ? ತಗೋ. ನಿನಗೆ ಅಲ್ಲೇ ಇರು ಅಂತ ಹೇಳಿದ್ನಲ್ಲ, ಇಲ್ಲೇ ಯಾಕೆ ಬಂದೆ? ಅಂದ್ರೆ ಪುರೋಹಿತರು ಪುರೋಹಿತರು ಇದನ್ನ ನಿನಗೆ ಕೊಟ್ರಾ? ಮತ್ತೇನು ನಿತ್ಯ ಕೊಟ್ರು ಅಂದ್ಕೊಂಡ್ರಾ? ನಿಮ್ಗೆ ನಿತ್ಯ ಬದುಕಿದ್ದಾಳೆ ಅಂತ ಅನುಮಾನ ಅಲ್ವಾ? ಅದಕ್ಕೆ ನಿಮ್ಗೆ ನನ್ ನೋಡಿದ್ರು ನಿತ್ಯನೇ ನೆನಪಾಗ್ತಾಳೆ. ದೇವ್ರ ಗುಡಿಲಿ ಆತ್ಮದ ವಿಷಯ ಯಾಕೆ ಮೇಡಮ್? ಬನ್ನಿ ಹೋಗೋಣ. ಈಗ ನಡೆಯೋ ಶಕ್ತಿನೇ ಇಲ್ಲ ರೀ. ಪ್ರದಕ್ಷಿಣೆ ಹಾಕಿ ನನ್ನ ಕಾಲು ನೋವು ಆಗ್ತಿದೆ. ಕೊಟ್ಬಿಟ್ನಲ್ಲ ಓಂ ನಮ ಶಿವಾಯ. ಏನ್ರಿ, ಏನಾಯ್ತು? ನಡೀರಿ. ಸೊ ಸೆಕೆಂಡ್ ಟೈಮ್ ಕೂಡ ನಿನ್ನ ನಾನೇ ಕಾಪಾಡಿದ್ದು. ನೀನ್ ಕಾಪಾಡೋದೇನು? ನಾನು ರೆಸ್ಕ್ಯೂ ಮಾಡದೇ ಇದ್ದಿದ್ರೆ ನಿನಗೆ ರಿಸ್ಕ್ ಆಗ್ತಿತ್ತು. ಹಾಗೇನಿಲ್ಲ. ಈಗ ಕೂಡ ನಿನ್ನ ಕೈ ನನ್ನ ಕೈಯಲ್ಲೇ ಇದೆ. ಏಯ್, ಚಾನ್ಸ್ ಸಿಕ್ತು ಅಲ್ವಾ ಅಂತ ಹತ್ರ ಬರಬೇಡ. ನೀನು ಓವರ್ ಆಗಿ ಅನ್ಕೊಂಡಿದ್ಯಾ? ನಿನ್ನ ಬಿಹೇವಿಯರ್ ಹೀಗೆ ಇದ್ರೆ ಜೈಗೆ ನೀನು ಸಿಗೋಕೆ ಹೆಚ್ಚು ಟೈಮ್ ಆಗಲ್ಲ. ನೀನ್ ಬಿಟ್ಟಿ ಸಲಹೆಗೆ ಥ್ಯಾಂಕ್ಸ್. ನಾನೇನೋ ನನಗೆ ಗೊತ್ತು. ನೀನೆಂಥ ಡೇಂಜರಲ್ಲಿದ್ಯಾ ಅಂತ ನಿಜವಾಗ್ಲೂ ನಿಂಗೆ ಗೊತ್ತಿಲ್ಲ. ಗೊತ್ತಾದ್ರೆ ನೀನು ಹೀಗಿರಲ್ಲ. ಡೇಂಜರ್ ನನಗೆ ಹೊಸದಲ್ಲ.
ಅದ್ರ ಜೊತೆ ಆಡ್ತಾ ಗೆಲ್ಲೋದು ನನಗೆ ಹೊಸ್ತಲ್ಲ. ನನ್ನೇನೋ ಕಾಪಾಡ್ದ ಹಾಗೆ ಫೀಲ್ ಆಗ್ಬೇಡ. ನಿನಗೆ ಅಂತ ಸೀನ್ ಇಲ್ಲ. ರಿಸ್ಕ್ ತಗೊಳ್ಳೋದು ಅಂದರೆ ನನಗೂ ಇಷ್ಟನೇ. 2 ಸಲ ನಿನ್ನ ಸೇವ್ ಮಾಡಿದ್ದೀನಿ. ಕಾಪಾಡ್ದೆ ಅಂತೀಯೋ ಇಲ್ಲ ಯೂಸ್ಲೆಸ್ ಅಂತೀಯೋ ನಿನಗೆ ಬಿಡ್ತಾ ಇದ್ದೀನಿ. ನೀನ್ ನನ್ನಿಂದ ದೂರ ಇರೋದೇ ಬೆಟರ್. ಏನಂತೀರಣ್ಣ? ಅವಳಿಗೆ ಈಗೋ ಅಡ್ಡ ಬರ್ತಾ ಇದೆ ಆಂಟಿ. ಸ್ಟಿಲ್ ಅವಳಿಗೆ ಸಿಚುವೇಶನ್ ಅರ್ಥ ಆಗ್ತಿಲ್ಲ. ಅರ್ಥ ಆಗಿದ್ರೆ ಅವಳು ನಿತ್ಯನೇ ಆಗ್ತಿರ್ಲಿಲ್ಲ. ಎನಿವೆ, ನಿತ್ಯನ್ನ ಮತ್ತೆ ಸೇವ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಾಣ. ಎಷ್ಟು ಸಲ ಹೀಗಾಗುತ್ತೆ ಆಂಟಿ? ಎಲ್ಲ ಸಲನೂ ಟೈಮ್ ನಮ್ಮ ಕಡೆ ಇರಲ್ಲ. ಈ ಕಣ್ಣ ಮುಚ್ಚಾಲೆಗಿಂತ ಜೈಗೆ ನಿಜ ಹೇಳೋದೇ ಬೆಟರ್. ನಿಜ ಹೇಳಬೇಕಾಗಿರೋ ಟೈಮಲ್ಲಿ ಹೇಳಬೇಕು ರಾಣ. ಅವಸರಪಟ್ಟು ಹೇಳಿದ್ರೆ ಪರಿಸ್ಥಿತಿ ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಜೈ ಅಷ್ಟು ದಿನ ವೇಟ್ ಮಾಡ್ತಾನೆ ಅನ್ಸಲ್ಲ ಆಂಟಿ. ನಿತ್ಯನ ಕಂಡು ಹಿಡಿತಾನೆ. ಇನ್ನೊಂದು ಸ್ವಲ್ಪ ದಿನ ನೋಡೋಣ ರಾಣ. ಬಾ, ಪೂಜೆ ಮಾಡ್ಸೋಣ. ದರ್ಶನ ಎಲ್ಲ ಹೇಗಾಯ್ತು? ತುಂಬಾ ಚೆನ್ನಾಗಾಯ್ತು ಅಜ್ಜಿ. ಏನಮ್ಮ ಜೈ ಹೀಗಿದ್ದಾನೆ? ಏನಾಯ್ತು? ಏನೂ ಆಗಿದೆ. ಏನಾಗಿದೆ ಅಂತೀಯ ಚಂದ್ರಿಕಾ? ನಾನು ನಿಮ್ ಜೊತೆನೆ ಇದೀನಲ್ಲ, ನನಗೇನ್ ಗೊತ್ತಾಗುತ್ತೆ? ಆ ನಾಣಿನ ಕೇಳಿದ್ರೆ ಗೊತ್ತಾಗತ್ತೆ. ಬಾ, ನೀನು ಹೋಗಿ ಊಟ ಮಾಡಮ್ಮ. ಜೈಗ್ ಹಸುವಾಗಿದೆ ಅನ್ಸುತ್ತೆ. ದೀಪ ಹಚ್ಬೇಕಲ್ಲ ಅಜ್ಜಿ. ದೀಪ ನಾನು ಹಚ್ಚಿದ್ದೀನಮ್ಮ, ನೀನ್ ಹೋಗ್ತೀನು. ಹೋಗು. ಏಯ್ ನಾಣಿ, ಗುಡಿಲಿ ಏನಾಯ್ತು? ಪೂಜೆ ಆಯ್ತು. ಪೂಜೆ ಬಿಟ್ಟು ಇನ್ನೇನ್ ನಡೀತು? ಪ್ರಸಾದ ಕೊಟ್ರು. ಗುಡಿಲಿ ಪ್ರಸಾದ ಕೊಡದೆ ಪಾವ್ ಬಾಜಿ ಕೊಡ್ತಾರೇನೋ? ಅಂಥದೇ ಕೊಡಬೇಕು ಅಂತ ಸಾರ್ ಹೇಳಿದ್ರು. ಏಯ್, ನೀನ್ ನಮ್ಗೆ ಕತೆ ಹೇಳ್ಬೇಡ. ಏನ್ ನಡೀತು ಅದನ್ನ ಹೇಳು. ನೀವಿಬ್ರು ನಿತ್ಯ ಅವ್ರಿಗೆ ರೈಟ್ ಟು ಲೆಫ್ಟ್ ಅಂತ ಸಾರ್ಗೆ ಗೊತ್ತಾಗಿದೆ. ಇಷ್ಟೇ ಸಾಕ? ಇನ್ನೂ ಏನಾರು ಹೇಳ್ಬೇಕಾ? ಏಯ್, ನಿನ್ನ. ತಿನ್ನು ಗಂಗಾ. ಏನ್ರಿ ಅವಾಗಿಂದ ಸುಮ್ಮನೆ ಇದ್ದೀರಲ್ಲ? ಸೌಂಡ್ ಹೇಗಿರುತ್ತೆ ಅಂತ ಗೊತ್ತು. ಸೈಲೆನ್ಸ್ ಹೇಗಿರುತ್ತೋ ತಿಳ್ಕೊಳ್ಳೋಣ ಅಂತ. ಕತ್ಲಿನ ಹಾಗೆ ಸೈಲೆನ್ಸ್ ಕೂಡ ತುಂಬಾ ಭಯಾನಕವಾಗಿರುತ್ತಲ್ವ? ಕತ್ಲೆಗೆ ಬೆಳಕು ಅಂದ್ರೆ ಭಯ, ನಿಶಬ್ದಕ್ಕೆ ಶಬ್ದ ಅಂದ್ರೆ ಭಯ. ಬೆಳಕು ಬಂದ ಕೂಡ್ಲೆ ಕತ್ಲು ಮಾಯ ಆಗತ್ತೆ, ಶಬ್ದ ಬಂದ ಕೂಡ್ಲೆ ನಿಶಬ್ದ ದೂರ ಆಗತ್ತೆ. ಕೆಲವು ಜನರು ಕೂಡ ಹಾಗೆ ಕತ್ಲಲ್ಲಿ ಅಡಗಿರ್ತಾರೆ, ಸೈಲೆಂಟಾಗಿ ಕೆಲಸ ಮಾಡ್ತಾರೆ. ಕತ್ಲಲ್ಲಿರೋ ತಮ್ಮನ್ನ ಯಾರೂ ನೋಡಲ್ಲ ಅಂತ ಸೈಲೆಂಟಾಗಿ ಮಾಡೋ ಕೆಲಸ
ಯಾರಿಗೂ ತಿಳಿಯಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ಆ ಜನರಿಗೆ ಗೊತ್ತಿಲ್ಲ, ತಾವು ಅಡಗಿರೋ ಕತ್ಲೇನೆ ತಮ್ಮನ್ನ ನುಂಗ್ ಹಾಕುತ್ತೆ ಅಂತ. ತನ್ನ ನಿಶಬ್ದನೇ ತನ್ನ ಧ್ವನಿನ ಕಿತ್ಕೊಳ್ಳುತ್ತೆ ಅಂತ. ಕತ್ಲಿಗೆ ಭವಿಷ್ಯದ ಬಗ್ಗೆ ಗೊತ್ತಿರಲ್ಲ, ಸೈಲೆನ್ಸ್ಗೆ ಫ್ಯೂಚರೇ ಇರಲ್ಲ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ರೀ? ಯಾಕೆ ಹೇಳ್ತಿದ್ದೀನೋ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ನನಗೆ ಕೆಲವು ವಿಷಯ ಹೇಳಬೇಕು. ನೀನು ಮೊದ್ಲಿನ ಹಾಗಿಲ್ಲ, ಬದಲಾಗಿದ್ಯಾ. ನಾನ್ ಬದ್ಲಾಗಿದ್ದೀನಾ? ಇಲ್ಲ ರೀ. ಬದಲಾಗಿದ್ಯೋ ಇಲ್ವೋ ಅಂತ ನಿನ್ನ ಮನ್ಸಿಗೆ ಗೊತ್ತು. ಇದಕ್ಕೂ ಮೊದಲು ನಿನ್ ಕಣ್ಣಲ್ಲಿ ಹೊಳಪಿರ್ತಿತ್ತು, ನಿನ್ನ ಮಾತಲ್ಲಿ ಉತ್ಸಾಹ ಇರ್ತಿತ್ತು, ನಿನ್ನ ನಡಿಗೆಯಲ್ಲಿ ಶಾರ್ಪ್ನೆಸ್ ಇರ್ತಿತ್ತು. ಈಗ ಆ ಹೊಳಪು ಎಲ್ಲಿದೆ? ಆ ಉತ್ಸಾಹ ಎಲ್ಲಿದೆ? ಆ ಶಾರ್ಪ್ನೆಸ್ ಎಲ್ಲಿ ಗಂಗಾ? ನಿನ್ನಿಂದ ಯಾರೋ ಅದನ್ನ ಕದ್ದಿರೋ ಹಾಗೆ ಎಲ್ಲ ಮಾಯ ಆಗಿದೆ. ನೀನೀಗ ಜೀವ ಇಲ್ದಿರೋ ಗೊಂಬೆ ಆಗಿದ್ಯಾ. ಅದೇನಿಲ್ಲ ರೀ, ನಾನು ಇದಕ್ಕೂ ಮೊದಲು ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ನೀವೇ ಏನೇನೋ ಅಂದ್ಕೋತಾ ಇದ್ದೀರಾ. ತನ್ನ ಮಗು ಬಗ್ಗೆ ತಾಯಿ ಗೊತ್ತಾದ ಹಾಗೆ ಹೆಂಡತಿ ಬಗ್ಗೆ ಗಂಡಂಗ್ ಗೊತ್ತಿರುತ್ತೆ ಗಂಗಾ. ನೀನು ಮಗು ಜೊತೆಗೆ ಒಂದು ರಹಸ್ಯನೂ ಕೂಡ ಹೊರ್ತಿದ್ಯಾ ಅಂತ ನನಗನ್ನಿಸ್ತಿದೆ. ಏನ್ ಸಾಕ್ರಿ, ಹೊಟ್ಟೆ ತುಂಬ್ತು. ಹೊಟ್ಟೆ ತುಂಬ್ತಾ ಇಲ್ಲ ತಿನ್ಬೇಕು ಅನ್ನಿಸ್ತಿಲ್ವಾ? ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ತೇನ್ರಿ? ನೀನ್ ನಿಜ ಹೇಳಿ ಅನ್ನೋದೇ ನನ್ನ ಆಸೆನೋ ಗಂಗಾ. ನಿಜವಾಗ್ಲೂ ನನ್ನ ಹೊಟ್ಟೆ ತುಂಬ್ತು. ನಿಮ್ ಬೇಬಿ ಹೊಟ್ಟೆನೂ ತುಂಬ್ತು. ನಿಮಗ್ ತಿನ್ನಿಸ್ತೀನಿ, ಇಲ್ಕೊಡಿ. ನಾನು ತಿಂತೀನಿ, ನೀನ್ ಹೋಗಿ ರೆಸ್ಟ್ ತಗೋ. ನಾನ್ ತಿನ್ನಿಸ್ತೀನಿ ರೀ. ಹೇಳ್ದಷ್ಟು ಕೇಳು. ಆಗ್ಲೇ ತುಂಬಾ ಸುಸ್ತಾಗಿದ್ಯಾ, ಹೋಗ್ ಮಲ್ಕೋ. ಹೋಗು. ಜೈ, ಗಂಗಾ ಗರ್ಭಿಣಿ ಅಲ್ವೇನೋ? ಮೊದಲಾಗೆ ಲವಲವಿಕೆಯಿಂದ ಇರೋಕ್ ಹೇಗಾಗುತ್ತೆ? ಹೌದಪ್ಪ, ಸುಸ್ತು ಆಗ್ತಿರತ್ತಲ್ವಾ. ಗಂಗಾಗೇನಾಗಲ್ಲ, ನೀನ್ ಸುಮ್ನೆ ಹೆದರ್ಬೇಡ. ರೂಮಿಗೆ ಹೊರಗಿನವರು ಯಾರು ಹೋಗ್ಬಾರ್ದು ರೀ. ಅವಳನ್ನ ಯಾರು ನೋಡ್ಬಾರ್ದು, ಅದು ಅವ್ರ ಆಚಾರ. ಆರ್ಟ್ ಗ್ಯಾಲರಿಲಿ ತಪ್ಪಿಸ್ಕೊಂಡ್ಲು, ಟೆಂಪಲಲ್ಲೂ ತಪ್ಪಿಸ್ಕೊಂಡ್ಲು. ಎಲ್ಲಿಗೆ ಹೋದ್ರು ನಿತ್ಯ ಮನೆಗೆ ಅಲ್ವಾ ಬರ್ತಾಳೆ. ಅವಳ ರೂಮಲ್ಲೇ ಮಲಗಬೇಕು. ನಾಣಿ ಸರ್, ಈವ್ನಿಂಗ್ ಎಲ್ಲಿಗೂ ಹೋಗ್ಬೇಡ, ಹಾಂ, ಇಂಪಾರ್ಟೆಂಟ್ ಕೆಲಸ ಇದೆ. ಓಕೆ ಸರ್.
ಸೊ ಸೆಕೆಂಡ್ ಟೈಮ್ ಕೂಡ ನಿನ್ನ ನಾನೇ ಕಾಪಾಡಿದ್ದು. ಇಲ್ಲಿವರೆಗೂ ನಾನಂದ್ರೆ ಹೆದರಿದವರು ಇದ್ದಾರೆ, ನನ್ನಿಂದ ಅಡ್ಗಿದವರು ಇದ್ದಾರೆ. ಛೇ, ಈಗ ನಾನೇ ಛೇ, ನನ್ಗೋಸ್ಕರ ಜೈ ಚೇಸ್ ಮಾಡೋದು, ಆ ರಾಣ ನನ್ನ ಸೇವ್ ಮಾಡೋದು, ಛೇ, ಎಂಬ್ಯಾರಸಿಂಗ್ ಆಗಿದೆ. ಇಟ್ಸ್ ಎ ಶೇಮ್. ನೋ, ಇನ್ನು ನಾನಿಲ್ಲಿರ್ಬಾರ್ದು. ಇದೇ ರಿಪೀಟ್ ಆಗತ್ತೆ. ಹೋಗ್ಬೇಕು, ಎಲ್ಲಾದ್ರೂ ದೂರ ಹೋಗ್ಬೇಕು. ಮಾಮ್,